ಹೊರಟಾರ? ಏನಾಯ್ತು? ಓ ಬಂದ್ರ? ಆಯ್ತಪ್ಪ ಕಾಲೇಜು? ಹ್ಞೂ ಮಾವಯ್ಯ. ಮಾವಯ್ಯ, ಅತ್ತೆಮ್ಮ ಮಾಡಿದ ಅಡ್ಗೆ ಎಲ್ಲ ಹಂಗೆ ಐತೆ, ಇಬ್ರು ಊಟ ಮಾಡ್ಲಿಲ್ವಾ? ಅಮ್ಮ ಇನ್ನೂ ಊಟ ಮಾಡಿಲ್ವಾ? ನಾನು ಊಟ ಮಾಡಿದೆ ರಿಷಿ, ನಿಮ್ಮಮ್ಮನೇ ಊಟ ಮಾಡಿಲ್ಲ. ಇನ್ನೂ ತಲೆನೋ ಅನ್ಸುತ್ತೆ. ಅತ್ತೆಮ್ಮ ಇರಿ, ಶುಂಠಿ ಕಷಾಯ ಮಾಡ್ಕೊಂಬರ್ತೀನಿ. ಬೇಡ ಕಮಲಿ. ಹಾಯ್ ಅಪ್ಪ. ಹಾಯ್ ಅಮ್ಮ. ಹಾಯ್ ರಚ್ಚು. ನಿಂತ್ಕೊಳೆ. ಎಲ್ಲಿಗೆ ಹೋಗಿದ್ದೆ ನೀನು? ರಿಷಿ, ಇವತ್ತು ರಚನಾ ಕಾಲೇಜಿಗೆ ಬಂದಿದ್ಲ? ಅಮ್ಮ ನನಗೂ ಗೊತ್ತಿಲ್ಲ. ರಚನಾ ಕಾಲೇಜಿಗೆ ಬಂದಿದ್ಲೋ ಇಲ್ವೋ ಅಂತ ನಿನಗೆ ಗೊತ್ತಿಲ್ವಾ? ಅಮ್ಮ ಆ್ಯಕ್ಚುಲಿ ನಾನು ಕಮಲಿ ಅವರು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಇಬ್ಬರು ಆಚೆ ಹೋಗಿದ್ವಿ. ಓಹೋ, ಇಲ್ಲಿ ಕಾಲೇಜಿಗೆ ಹೋಗ್ಬೇಕು ಅದು ಇದು ಅಂತ ಲೆಕ್ಚರ್ ಕೊಡ್ತೀಯಾ? ಅದು ಹೇಗೆ ಕಾಲೇಜಿಗೆ ರಜೆ ಹಾಕಿ ನಿನ್ನ ಹೆಂಡತಿನ ಕರ್ಕೊಂಡು ಊರು ಸುತ್ತಾ ಇದ್ದೆ? ನಿನ್ ತಂಗಿ ಅವಳಿಗೆ ಕದ್ದು ಮುಚ್ಚಿ ತಾಳಿ ಕಟ್ಟದ್ನಲ್ಲ, ಆ ಇಡಿಯಟ್ ಅವನ ಜೊತೆ ಊರೆಲ್ಲ ತಿರುಗ್ತಾ ಇದ್ಲು. ವಾವ್, ಎಂತ ಮಕ್ಕಳನ್ನು ಕೊಟ್ಟಿದ್ದಾನೆ ದೇವರು ನನಗೆ. ಎಂತ ಅದ್ಭುತ ಅಲ್ವಾ ರಮೇಶ್? ರಚನಾ, ಅಮ್ಮ ಹೇಳ್ತಾ ಇರೋದು ನಿಜನಾ? ನೀನು ಅಮ್ಮ ಜೊತೆ ಹೋಗಿದ್ದ? ಮಾತಾಡೆ. ನಾನು ಹೇಳ್ತಾ ಇರೋದು ನಿಜ ತಾನೆ? ಇಲ್ಲ ಅಮ್ಮ, ನೀವು ತಿಳ್ಕೊಂಡಾಕ ಏನೂ ಇಲ್ಲ. ಅದೇನಾಯ್ತು ಅಂದ್ರೆ... ಸಾಕು ರಚನಾ. ನಾನು ನನ್ನ ಮಕ್ಕಳನ್ನ ನಂಬೋದನ್ನ ಬಿಟ್ಬಿಟ್ಟಿದ್ದೀನಿ. ನಾನೇನಿದ್ರು ನಂಬೋದು ನನ್ನ ಕಣ್ಣುಗಳನ್ನ ಮಾತ್ರ. ಆ ಕಣ್ಣುಗಳೇ ಇವತ್ತು ನಿನ್ನನ್ನ ನೋಡಿದ್ದು. ಆ ಇಡಿಯಟ್ ಜೊತೆ ಬೈಕಲ್ಲಿ ಕೂತ್ಕೊಂಡು ಸುತ್ತುತ್ತಾ ಇದೆಯಲ್ಲ. ಇಲ್ಲ ಅಮ್ಮ, ನೀವು ನೋಡಿದ್ದೆಲ್ಲ ನಿಜ ಅಲ್ಲ. ಸ್ವಲ್ಪ ನಂಗೂ ಮಾತಾಡ್ಬೇಡ ನೀನು. ಅಣ್ಣ ನಿಜನಾ? ಈಗ ನೋಡಪ್ಪ, ಟಿಪಿಕಲ್ ಗಂಡ ಆಗೋದೆ ನೀನು. ಮೊದಲನೇ ತಿಂಗಳ ಸಂಬಳ ಅಲ್ಲ, ಪ್ರತಿ ತಿಂಗಳ ಸಂಬಳನೂ ಹೆಂಡತಿ ಹತ್ರ ತಗೊಂಡೋಗಿ ಕೊಡ್ತಾರೆ. ಆದರೆ ನೀನು ಮಾಡಿದ್ದೇನು ಹೇಳೋ? ಓನರ್ ಹತ್ರ ಅತ್ತಿಗೆನ ಕರ್ಕೊಂಡೋಗಿ ಓನರಿಂದ ಅತ್ತಿಗೆ ಸಂಬಳ ಕೊಡ್ಸಿದ್ಯಾ. ಸೂಪರ್. ಅತ್ತಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೇಕು ಅಲ್ವಾ? ಇಲ್ಲ ಕಣ ಚಂಟಿ, ಕೋಪ ಮಾಡ್ಕೊಂಡು ಹೋದ್ಲು. ಅಣ್ಣ, ಅದು ಕೋಪ ಅಲ್ಲ, ಅತ್ತಿಗೆಗೆ ಪ್ರೀತಿನ ತೋರಿಸ್ಕೊಳಕ್ ಬರ್ತಿಲ್ಲ ಅಷ್ಟೇ. ಅವರು ಕದ್ದು ಮುಚ್ಚಿ ಪ್ರೀತಿ ಮಾಡ್ತಿದ್ದಾರೆ. ದಡ್ಡ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಪ್ರೀತಿ ಇದ್ರೆ ಒಂದ್ಸಲ ಅದು ನನ್ನ ಹತ್ರ ನನ್ನತ್ತ ಮಾತಾಡ್ತಿದ್ದಲ್ವಾ? ಆಯ್ತಪ್ಪ, ಪ್ರೀತಿ ಇಲ್ಲ ಅಂತಾನೆ ಇಟ್ಕೋ. ಅವ್ರು ಯಾಕೆ ನಿನ್ನನ್ನು ಗಾಡೀಲಿ ಕೂರಿಸ್ಕೊತಿದ್ರು? ನೀನು ಕರೆದ ತಕ್ಷಣ ಬಂದು ಓನರ್ ಹತ್ರ ಯಾಕೆ ಸಂಬಳೈಸ್ಕೊತಿದ್ರು? ಇದನ್ನೇ ಪ್ರೀತಿ ಅನ್ನೋದು. ಹೌದಾ? ನಿನಗೆ ಡೌಟ್ ಇದ್ರೆ ಈಗಲೇ ಫೋನ್ ಮಾಡಪ್ಪ. ಒಂದು ವೇಳೆ ಅತ್ತಿಗೆ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನೀನು ಹೇಳ್ದಂಗೆ ಪ್ರೀತಿ ಇಲ್ಲ ಅಂತ. ಒಂದು ವೇಳೆ ರಿಸೀವ್ ಮಾಡಿದ್ರೆ ಪ್ರೀತಿ ಇದೆ ಅಂತ ಅರ್ಥ. ಮಾಡಿ ನೋಡು.
ನನಗೆ ಗೊತ್ತಾಯ್ತು ಚಮಟಿ, ಅವಳು ರಿಸೀವ್ ಮಾಡಲ್ಲ. ಅಪ್ಪ ದೇವರು, ಮೊದಲು ಫೋನ್ ಮಾಡಪ್ಪ. ಬಾಯ್ ತೆಗೆದ್ರೆ ಸುಳ್ಳಲ್ವಾ? ಈಗ ಸಿಕ್ಕ ಹಾಕೊಂಡಿದ್ಯಾ ಅಂತ ಏನೋ ಒಂದ್ ಸುಳ್ಳು ಹೇಳಿ ಪ್ಯಾಚಪ್ ಮಾಡಕ್ ನೋಡ್ತಾ ಇದ್ಯಾ? ಅಮ್ಮ, ಅದೇನಾಯ್ತು ಅಂದ್ರೆ ಫೋನ್ ಕೊಡಿ. ಕೊಡು ಅಂದೆ. ನಾನು ಹೇಳಿಲ್ವಾ ಅದಕ್ಕೆ ರಿಸೀವ್ ಮಾಡೇ ಮಾಡ್ತಾರೆ ಅಂತ. ಮಾತಾಡ್. ಹಾಯ್ ಚಿನ್ನ, ಮನೆ ತಲುಪ್ದ್ಯಾ? ಏನು ತೊಂದರೆ ಆಗಿಲ್ಲಲ್ಲ? ಅಂದಂಗೆ ಇನ್ನೊಂದು ವಿಷಯ ಚಿನ್ನ, ನನ್ನ ಜೊತೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತಂತೂ ಸಖತ್ ಖುಷಿಯಾಗಿದ್ದೀನಿ ಚಿನ್ನ. ನಾನು ಈ ದಿನ ನಾನು ಲೈಫಲ್ಲೇ ಮರೆಯಲ್ಲ. ಯಾಕೆ ಅಂತೀಯ? ಯಾಕೆಂದ್ರೆ ಇವತ್ತು ನಾನು ನೀನು ರಿಷಿ ಪ್ಲೀಸ್ ನನ್ನ ಸಮಾಧಾನ ಮಾಡಕ್ ಬರ್ಬೇಡ. ಮಗು ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಆ ಮಗುವಿನ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ದೇಶ ಟೆಕ್ನಾಲಜಿ ಮುಂದುವರೆದಿದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ತಾಯಿ ಮಕ್ಕಳ ವಿಷಯ ಅಂತ ಬಂದಾಗ ಮಗು 10 ವರ್ಷ ಇರುವಾಗ್ಲೇ ಆ ಮಗು 30ನೇ ವಯಸ್ಸಿಗೆ ಏನಾಗಬೇಕು ಅಂತ ಕನ್ಸ್ಕೊಂಡಿರ್ತಾಳೆ. ಮಕ್ಕಳು ದೊಡ್ಡವರಾಗೋವರೆಗೂ ಎಲೆ ಮರೆ ಕಾಯಿ ಹಾಗೆ ಜೋಪಾನವಾಗಿ ಬೆಳೆಸ್ತಾಳೆ. ಅದೇ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ತಾಯಿ ಕನ್ಸನ್ನ ಈಡೇರಿಸ್ತಾರೆ ಅಂತ ಆ ತಾಯಿ ಕಾಯ್ತಾ ಇರ್ತಾಳೆ. ಆದ್ರೆ ಮಕ್ಕಳು ಮಾಡೋದಾದ್ರೂ ಏನು? ಆ ಕನಸಿಗೆ ಮಣ್ಣೆಚ್ಚೋ ಕೆಲಸ. ನೀವು ಹುಟ್ಟಿದಾಗ ನಾನು ಕನ್ಸಿದೆಯಲ್ಲ, ಸ್ವಾರ್ಥದ ಕನ್ಸಲ್ಲ, ನಿಮ್ಮ ಬಾಳಿನ ಬೆಳಕಿನ ಕನಸು. ತಾಯಿ ಮಗುವನ್ನ ಹೆರುವಾಗ ಬಹಳ ನೋವು ಅನುಭವಿಸ್ತಾಳೆ. ಆದ್ರೆ ಮಗು ಹುಟ್ಟಿದ್ಮೇಲೆ ಮಗು ಮುಖ ನೋಡಿ ಆ ನೋವೆಲ್ಲ ಮರ್ತು ಹೋಗ್ತಾಳೆ. ಆದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಕೊಡೋ ನೋವಿದೆಯಲ್ಲ, ಆ ನೋವು ತಾಯಿ ಮುಖದಲ್ಲಿರೋ ಆ ನಗುನ ಕಿತ್ಕೊಂಡ್ಬಿಡತ್ತೆ. ಅವಳ ನಗುನೇ ಮರ್ತು ಹೋಗ್ತಾಳೆ. ಮಕ್ಕಳು ಎಲ್ಲಿ ತಪ್ಪು ಮಾಡ್ಬಿಡ್ತಾರೋ ಅಂತ ಭಯದಲ್ಲಿ ನಾಳೆ ಬುದ್ಧಿ ಮಾತು ಹೇಳ್ತಾಳೆ. ಆಗ ಮಕ್ಕಳ ಕಣ್ಣಿಗೆ ತಾಯಿ ಶತ್ರುವಿನ ಹಾಗೆ ಕಾಣ್ತಾಳೆ. ಮುಂದೊಂದು ದಿನ ಅವಳನ್ನ ಕಳ್ಕೊಂಡ್ಮೇಲೆ ಗೊತ್ತಾಗೋದು ತಾಯಿ ಶತ್ರು ಅಲ್ಲ, ಅಜಾತ ಶತ್ರು ಅಂತ. ರೋಹಿತ್ ಅವನಿಷ್ಟದ ಹಾಗೆ ಮದುವೆ ಆದ. ಇನ್ನು ರಿಷಿ ಕಮಲಿನ ಮದುವೆ ಆಗೋದು ನನಗೆ ಇಷ್ಟನೇ ಇರಲಿಲ್ಲ. ಆದ್ರೂ ನನ್ನ ಹಠನ ಪಣಕ್ಕಿಟ್ಟು ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ. ಮದುವೆ ಆದ್ಮೇಲೆ ಏನೇನೆಲ್ಲ ನಡೀತು, ನನ್ನ ಮಗನಿಗೆ ನೋವು ಆಗ್ಬಾರ್ದು ಅಂತ ನಾನು ಎಲ್ಲಾನು ಸಹಿಸ್ಕೊಂಡೆ. ಆದ್ರೆ ನೀನು ಕೊಡ್ತಾ ಇರೋ ನೋವಿದೆಯಲ್ಲ,
ದಿನ ನಾನು ಅನುಭವಿಸ್ತಾ ಇರೋ ನೋವನ್ನ ನೋಡಿದ್ಮೇಲೂ ಈ ಅಮ್ಮಂಗೇನಾದ್ರೆ ನನಗೇನು ನನ್ನ ದಾರಿನೇ ನನಗ್ ಮುಖ್ಯ ಅಂತ ಅನ್ಕೊಂಡ್ಬಿಟ್ಯಾ ರಚನಾ? ಆ ಕೆಲ್ಸಕ್ಕೆ ಬಾರ್ದವನ್ ಜೊತೆ ನೀನ್ ಬದುಕೋ ನಿರ್ಧಾರ ಮಾಡ್ಬಿಟ್ಯಾ? ಆ ನಿರ್ಧಾರ ತಗೊಳ್ಬೇಕಾದ್ರೆ ಈ ಅಮ್ಮ ನಿನಗ್ ನೆನಪಾಗ್ಲಿಲ್ವಾ? ಅಥವಾ ಅಮ್ಮ ಯಾವ ಲೆಕ್ಕ ನನಗೆ ಅಂತ ನಿರ್ಧಾರ ಮಾಡ್ಬಿಟ್ಯಾ? ಅಮ್ಮ, ತಪ್ಪು ನಂದೇ ರಚನಾ, ತಪ್ಪಲ್ಲ ನಂದೆ. ನನ್ನ ಮಕ್ಕಳನ್ನ ನಾನು ತುಂಬಾ ಅತಿಯಾಗಿ ಪ್ರೀತಿಸ್ಬಿಟ್ಟೆ. ನನ್ನ ಮಕ್ಕಳು ನಾನು ಹೇಳ್ದಾಗೆ ಕೇಳ್ತಾರೆ ಅನ್ನೋ ನಿರೀಕ್ಷೆ ಮಾಡಿದೆ. ನನಗ್ ನೋವು ಕೊಡಲ್ಲ ಅನ್ನೋ ನಂಬಿಕೆಯಲ್ಲಿದ್ದೆ. ಅವ್ರ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ಅಧಿಕಾರ ನನಗಿದೆ ಅನ್ಕೊಂಡಿದ್ದೆ. ನನಗೆ ತಪ್ಪಿ ನಾನು ಗಂಡ್ಮಕ್ಳಿಗೆ ತಾಯಿ ನೋವು ಸಂಕಟ ಅರ್ಥ ಆಗಲ್ಲ, ಆದ್ರೆ ನನ್ನ ಮಗಳಿಗೆ ಆ ಸೂಕ್ಷ್ಮತೆ ಇದೆ, ನನ್ನನ್ನು ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಭ್ರಮೆಯಲ್ಲಿದ್ದೆ ನಾನು, ಭ್ರಮೆಯಲ್ಲಿ. ಇದೆಲ್ಲ ನಂದೇ ತಪ್ಪು. ರಮೇಶ್, ಸೋತ್ಬಿಟ್ಟೆ ರಮೇಶ್, ನಾನು ಸೋತ್ಬಿಟ್ಟೆ. ರಮೇಶ್, ನನ್ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಮಕ್ಳು ಕೇಳಿದ್ದನ್ನ ನಾವ್ ಯಾವತ್ತಾದ್ರೂ ಇಲ್ಲ ಅಂದಿದೀವ? ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಡ್ಸಿದೀವಿ ಅಲ್ವಾ? ನಾವ್ ಯಾವುದಕ್ಕೂ ಇಲ್ಲ ಅಂದಿಲ್ಲ. ಆದ್ರೆ ನಮ್ಮ ಮಕ್ಳು ನಮ್ಗೋಸ್ಕರ ಏನ್ ಮಾಡಿದ್ದಾರೆ ರಮೇಶ್? ಅವ್ರ ಜೀವನದಲ್ಲಿ ಅವ್ರು ಏನೇ ನಿರ್ಧಾರ ತಗೊಂಡ್ರು ಅದನ್ನೆಲ್ಲ ನಾವು ಒಪ್ಕೊಂಡು ಜೀವನ ಮಾಡ್ಬೇಕಾ? ನಮ್ಮ ಆಸೆ ಕನಸುಗಳನ್ನ ಯಾರು ಕೇಳೋರೇ ಇಲ್ವಾ ರಮೇಶ್? ತಾರಾ, ಪ್ಲೀಸ್ ಕಾಮ್ ಡೌನ್, ಪ್ಲೀಸ್ ತಾರಾ. ನಾನು ಒಬ್ಬ ತಂದೆಯಾಗಿ ಮಕ್ಕಳ ಬಗ್ಗೆ 108 ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ಎಲ್ಲವೂ ನಾವಂದ್ಕೊಂಡು ಹಾಕಿ ನಡೆಯಲ್ವಲ್ಲ. ಈಗ ನಾವಿಬ್ಬರು ಜೀವನದಲ್ಲಿ ಒಂದು ಹಂತ ತಲುಪಿದ್ದೀವಿ ತಾರಾ. ಈ ಹಂತದಲ್ಲಿ ನಾವು ನಿಮ್ದು ತಪ್ಪು ನಮ್ದು ಸರಿ ಅಂತ ಹೇಳ್ಕೊಂಡು ವಾದ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಗಿದೆಯೋ ಏನು ಬರುತ್ತೋ ಅದನ್ನು ಒಪ್ಕೊಂಡು ಸಾಧ್ಯವಾದಷ್ಟು ನಮ್ಮ ಅನುಕೂಲ ಪ್ರಕಾರ ಸರಿಪಡಿಸ್ಕೊಂಡು ಮುನ್ನಡ್ಕೊಂಡು ಹೋಗ್ಬೇಕಷ್ಟೇ. ನಥಿಂಗ್ ಎಲ್ಸ್. ನನ್ನ ನೋವು ಸಂಕಟ ಇವ್ರು ಯಾರಿಗೂ ಅರ್ಥ ಆಗೋದಿಲ್ಲ ರಮೇಶ್. ಮುಂದೆ ಇವರು ತಂದೆ ತಾಯಿಗಳಾಗ್ತಾರಲ್ಲ, ಆಗ ಗೊತ್ತಾಗುತ್ತೆ ಇವತ್ತು ನನ್ನ ಹೃದಯ ಹೇಗ್ ಒಡೆದು ಹೋಗಿದೆ, ಹೇಗ್ ಒದ್ದಾಡ್ತಾ ಇದೆ ಅಂತ. ಅಮ್ಮ, ಅಮ್ಮ, ಐ ಆಮ್ ಸಾರಿ ಅಮ್ಮ. ನೀವು ಪ್ಲೀಸ್ ಅಳ್ಬೇಡಿ. ನನಗೆ ನಿಮ್ಮ ನೋವು ಏನು ಅಂತ ಅರ್ಥ ಆಗುತ್ತಮ್ಮ. ನೀವು ತಿಳ್ಕೊಂಡ ಹಾಗೆ ನನಗೂ ಅಮ್ಮರ್ಗೂ. ನಾನು ನಿನ್ನೇನು ಕೇಳಲ್ಲಮ್ಮ, ನೀನ್ ಇಷ್ಟ ಬಂದಾಗ ಮಾಡ್ಕೊ. ಅವನೊಬ್ಬ ಕಳ್ಳ, ಸಂಸ್ಕಾರ ಇಲ್ದೇ ಇರೋನು, ಎಲ್ಲದಕ್ಕಿಂತ ಮೇಲಾಗಿ ಆತ್ಮ ಸಾಕ್ಷಿನೇ ಇಲ್ದೇ ಇರೋ ಮನುಷ್ಯ. ಅದು ಒಂದಿದ್ದಿದ್ರೆ ನೀನ್ ಮಲ್ಗಿರುವಾಗ ಕದ್ದು ಮುಚ್ಚಿ ಬಂದು ನಿನಗ್ ತಾಳಿ ಕಟ್ತಾ ಇರ್ಲಿಲ್ಲ. ಅಂತ ವ್ಯಕ್ತಿನೇ ನೀನು ಒಪ್ಕೊಂಡಿದ್ಯಾ ಅಂದ್ಮೇಲೆ ನಾನೇನ್ ಹೇಳಕ್ಕಾಗತ್ತೆ? ಏನು ಹೇಳಕ್ಕಾಗಲ್ಲ. ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಅಮ್ಮ
ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ಹೇಳೋದನ್ನ ಕೇಳಿ. ನಾನಿವತ್ತು ಅವನ ಜೊತೆ ಹೋಗ್ಬಾರ್ದಾಗಿತ್ತು. ಅದು ತಪ್ಪು, ನಾನು ಒಪ್ಕೋತೀನಿ. ಆದ್ರೆ ನಾನು ಅವನ್ನ ಪ್ರೀತಿಸ್ತಿಲ್ಲ ಅಮ್ಮ. ಪ್ರೀತಿಸ್ತಿಲ್ಲ. ನಾನಿವತ್ತು ಅವ್ನ ಗೊತ್ತಾಯಕ್ಕೆ ಅವನ ಜೊತೆಗೆ ಹೋದೆ ಅಷ್ಟೇ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅಮ್ಮ. ನಾನು ನಿಮಗೆ ನೋವು ಕೊಡಲ್ಲ. ನಿಮಗೆ ಇಷ್ಟ ಇಲ್ಲದೆ ಆ ಕೆಲಸನ ನಾನು ಯಾವತ್ತೂ ಮಾಡಲ್ಲ ಅಮ್ಮ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಮ್ಮ. ಪ್ಲೀಸ್ ನನ್ನ ನಂಬಿ. ನನ್ನನ್ನು ಸಮಾಧಾನ ಮಾಡಕ್ಕೆ ಈ ಥರ ಮಾತುಗಳನ್ನ ಆಡ್ಬೇಡ ರಚನಾ. ನೀನ್ ಕೊಟ್ಟಿರೋದು ಚಿಕ್ಕ ಪುಟ್ಟ ಗಾಯ ಅಲ್ಲ. ಇಲ್ಲ ಅಮ್ಮ, ನಿಮ್ಮನ್ನ ಸಮಾಧಾನ ಮಾಡಕ್ ನಾನು ಹೇಳ್ತಿಲ್ಲ. ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ನಿಮ್ಮ ಮಾತು ಮೀರಿ ನಡ್ಕೊಳಲ್ಲ ಅಮ್ಮ. ನನ್ನ ನಂಬಿ ಅಮ್ಮ. ಇದೇ ಮಾತಾ ನೀನ್ ನಾನು ಹೇಳ್ದಾಗ ಕೇಳ್ತೀಯಾ? ಅಮ್ಮ. ಸರಿ, ಹಾಗಿದ್ರೆ ನಿನ್ನ ಮದುವೆ ಡಿಸಿಷನ್ನ ನಾನೇ ತಗೋತೀನಿ. ನಾನ್ ತೋರಿಸಿದ ಹುಡುಗನ್ನ ನೀನ್ ಮದ್ವೆ ಆಗ್ತೀಯಾ? ನಿನ್ನೆ ಕೇಳ್ತಿರೋದು ರಚನಾ, ಮದ್ವೆಗೆ ಒಪ್ಗೆನಾ? ಈಗಲೂ ನಿನ್ ಮನ್ಸಿನಲ್ಲಿ ಅವನಿದ್ದಾನೆ ಕಣೆ, ಅದಕ್ಕೆ ನೀನು ಉತ್ತರ ಕೊಡ್ತಾ ಇಲ್ಲ. ಅಮ್ಮ, ನನಗೆ ಅಮ್ಮರ ಮೇಲೆ ಇರೋದು ಪ್ರೀತಿ ಅಲ್ಲ. ಅದು ನಂಗೆ ಇವತ್ತು ಅರ್ಥ ಆಯ್ತು. ನಿಮ್ ನಿರ್ಧಾರ ನನ್ಗೆ ಓಕೆ ಅಮ್ಮ.